ಶಿಡ್ಲಘಟ್ಟ ನಗರದಲ್ಲಿ ನಾಳೆ ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಭಾಗವಹಿಸಲಿದ್ದಾರೆ ಎಂದು ತಾಲೂಕು ಅಧ್ಯಕ್ಷ ವಿ ಚೆಲುವರಾಜು ತಿಳಿಸಿದರು. ಹಲವು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟದಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ. ಆದರೆ ಈಗ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ಹೆಸರಿನಲ್ಲಿ ಸಂಘಟನೆ ಮಾಡಿಕೊಂಡು ಮೂಲ ಹಿಂದೂ ಸಂಘಟನೆಗಳನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಕುರಿತು ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ಉತ್ತರ ನೀಡಬೇಕಿದೆ ಎಂದು ಆಗ್ರಹಿಸಿದರು. ಆದರೆ ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು. ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳಾದ DR ನಾರಾಯಣಸ್ವಾಮಿ ಮತ್ತು ಪ್ರಕಾಶ್ ಮಂಜುನಾಥ್ ಹಾಜರಿದ್ದರು. ಶೋಭಾಯಾತ್ರೆ ಮಾಡುವಾಗ ಮಾತ್ರ ನೀವು ಹಿಂದೂಗಳಾಗಿ ವರ್ಷಕ್ಕೊಮ್ಮೆ ಆಚೆ ಬರ್ತೀರ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಸಂಘಟನೆಗಳ ವತಿಯಿಂದ ಆಯೋಜನೆ ಮಾಡಿದ್ದಾಗ ನಿಮ್ಮ ಪಾತ್ರ ಏನೂ ಇರಲ್ಲ. ಈಗ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ಅಂತ ಮಾಡಿರೋ ಉದ್ದೇಶ ಏನು? ಶೋಭಾಯಾತ್ರೆ ಉದ್ದೇಶ ಏನು? ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ, ದೇಶದ ಮೂಲೆ ಮೂಲೆಯಲ್ಲಿ ಶ್ರೀರಾಮ ಶೋಭಾಯಾತ್ರೆ ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲ ವಿಶ್ವ ಹಿಂದೂ ಪರಿಷತ್ ಅವರೇ ಮುಂದೆ ನಿಂತು ಕೆಲಸ ಮಾಡೋದು. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಐಕ್ಯತೆ ಮೂಡಿಸೋದಕ್ಕೆ, ಧಾರ್ಮಿಕ ಭಕ್ತಿಯನ್ನು ಹೆಚ್ಚೋದಕ್ಕೆ, ಧೈರ್ಯ ತುಂಬೋದಕ್ಕೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು. ವಿಶ್ವ ಹಿಂದೂ ಪರಿಷತ್ತು ಹಾಗೂ ಇತರೆ ಸಂಘಟನೆಗಳು ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಯಶಸ್ವಿಗೊಳಿಸ್ತಾರೆ. ಆದರೆ ನಿಮಗೂ ಸಹ ವಿಶ್ವ ಹಿಂದೂ ಪರಿಷತ್ 2 ವರ್ಷ ಅವಕಾಶ ಮಾಡಿಕೊಟ್ಟಿತ್ತು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ. ಸಹಕಾರ ಕೊಟ್ಟಿತ್ತು, ಪೂರ್ತಿ ರೀತಿಯಲ್ಲಿ ಬೆಂಬಲ ಕೊಟ್ಟಿತ್ತು. ನಿಮ್ಮ ನೇತೃತ್ವದಲ್ಲಿ 2 ವರ್ಷ ನಾವು ಶೋಭಾಯಾತ್ರೆ ಮಾಡಿದ್ವಿ ವಿಶ್ವ ಹಿಂದೂ ಪರಿಷತ್ ಅವರು. ಆಗ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ಯಾರನ್ನೋ ದೂರ ಇಟ್ಟು, ಹಿಂದೂ ಮುಖಂಡರನ್ನು ದೂರ ಇಟ್ಟು, ಹಿಂದೂ ಕಾರ್ಯಕರ್ತರನ್ನು ದೂರ ಇಟ್ಟು ಮಾಡುವಂಥ ಯೋಚನೆ ಬಿದ್ದಿಲ್ಲ. ಆದರೆ ಈಗ ಬಂದಿದೆ. ನಿಮಗೆ ಪ್ರೋತ್ಸಾಹ ಕೊಟ್ಟಂಥ, ನಿಮಗೆ ಸಹಕಾರ ಕೊಟ್ಟಂಥ, ನಿಮಗೆ ಬೆಂಬಲ ಕೊಟ್ಟಂಥ ವಿಶ್ವ ಹಿಂದೂ ಪರಿಷತ್ತವ್ರನ್ನ, ಸಂಘಟನೆಯವ್ರನ್ನ, ನಾವು ಇತರೆ ಹಿಂದೂ ಸಂಘಟನೆಗಳನ್ನು, ಹಿಂದೂ ಮುಖಂಡರನ್ನು, ಹಿಂದೂ ಕಾರ್ಯಕರ್ತರನ್ನು ಕಡೆಗಣಿಸಿ, ಅಗೌರವಿಸಿ, ಅವ್ರನ್ನ ಬಿಟ್ಟು ಈಗ ನೀವು ಟ್ರಸ್ಟ್ ಮುಖಾಂತರ ಮಾಡೋವಂಥ ಅವಶ್ಯಕತೆ ಏನು? ಯಾವುದೇ ಹಿಂದೂ ಮುಖಂಡ, ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಪರಿಗಣನೆಗೆ ತಗೊಂಡಿರಾ ಮಾಡ್ತಾ ಇರೋವಂಥ ಉದ್ದೇಶ ಏನು ಅನ್ನೋದು ಸಮಾಜ ಕೇಳ್ತಾರೆ. ಹಿಂದೂ ಮುಖಂಡರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹಿಂದೂ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಈ ಬಾರಿ ಯಾಕಿಲ್ಲ, ಯಾಕೆ ಕಾಣಿಸ್ಕೊತಾ ಇಲ್ಲ? ಅಂದರೆ ನಮಗೆ ಮಾಹಿತಿ ಇಲ್ಲ, ನಮಗೆ ಕರೆದಿಲ್ಲ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ನೋಡಿದ್ವಿ, ಕಾದ್ವಿ. ಆದರೆ ಹಿಂದೂ ಮುಖಂಡರ ನೋವು, ನಮ್ಮನ್ನು ಕರೆದಿಲ್ಲ, ನಮ್ಮನ್ನು ಮಾತಾಡಿಸಿಲ್ಲ, ನಮ್ಮ ವಿಶ್ವಾಸಕ್ಕೆ ತಗೊಂಡಿಲ್ಲ. ಈ ಬಾರಿ ನಮ್ಮ ಹತ್ರ ಯಾವುದೇ ಸಲಹೆಗಳು ತಗೊಂಡಿಲ್ಲ. ನೀವು ವಿಶ್ವ ಹಿಂದೂ ಪರಿಷತ್ತು ಲಾಸ್ಟ್ ಇಯರ್ 2025 ಮಾಡಿದಾಗ ಪ್ರತಿ ಸಮುದಾಯದವನ್ನು ಮುಖಂಡರನ್ನ ಭೇಟಿ ಮಾಡಿದ್ರಿ, ಸಂಘಟನೆಯನ್ನು ಭೇಟಿ ಮಾಡಿದ್ರಿ, ಎಲ್ಲ ಸಮುದಾಯಗಳನ್ನು ಸೇರಿಸಿ ಪೂರ್ವಭಾವಿ ಸಭೆ ಮಾಡಿ ಎಲ್ಲರೂ ಸಲಹೆ ತೊಗೊಂಡು, ಪ್ರೋತ್ಸಾಹ ತೊಗೊಂಡು, ಬೆಂಬಲ ತೊಗೊಂಡು ಅರ್ಥಪೂರ್ಣವಾಗಿ ಕಾರ್ಯವನ್ನು ಮಾಡಿದ್ರಿ. ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ, ರಾಮನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸೋಣ, ಯಶಸ್ವಿಗೊಳಿಸೋಣ. ಈ ನಾನು ಕೇಳೋ ಪ್ರಶ್ನೆ ಏನಂದರೆ, ಸಂಘಟನೆ ನಿಮಗೆ ಅಷ್ಟೊಂದು ಬೆಂಬಲ ಕೊಟ್ಟಾಗ, ಸಹಕಾರ ಕೊಟ್ಟಾಗ ನೀವು ಸಂಘಟನೆಯನ್ನೇ ದೂರ ಇಟ್ಟಿದ್ದೀರಿ. ನೀವು ಮಾತ್ರ, ಕೆಲವರು ಮಾತ್ರ ಸೇರಿ ಸಂಘಟನೆಯನ್ನು ದೂರ ಇಟ್ಟು, ಸಂಘಟನೆಗಳನ್ನು ದೂರ ಇಟ್ಟು ಮಾಡ್ತಾ ಇರುವಂಥ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಾ? ಸಂಘಟನೆಯಲ್ಲಿ ಕೆಲಸ ಮಾಡಿರೋರು ಎಷ್ಟೋ ಜನ ತಮ್ಮ ಜೀವ ತ್ಯಾಗ ಮಾಡಿದ್ದಾರೆ, ಸಮಾಜಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಈಗಲೂ ಹಗಲು ರಾತ್ರಿ ದುಡಿತಾರೆ. ಇಲ್ಲಿ ಎಲ್ಲೇ ಶೋಭಾಯಾತ್ರೆ ನಡೆದು ವಿಶ್ವ ಹಿಂದೂ ಪರಿಷತ್ತವ್ರು ಮುಂದೆ ಇರ್ತಾರೆ. ಅಂಥ ಕಾರ್ಯಕರ್ತರನ್ನು, ಹಿಂದೂ ಮುಖಂಡರನ್ನು, ಸಂಘಟನೆಗಳನ್ನು ದೂರ ಇಟ್ಟು ಮಾಡ್ತಕ್ಕಂಥ ಉದ್ದೇಶ ಏನು ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗಿದೆ. ಹಿಂದೂಗಳಲ್ಲಿ ನೋವುಂಟು ಮಾಡಿದೆ, ಕಾರ್ಯಕರ್ತರಲ್ಲಿ ನೋವುಂಟು ಮಾಡಿದೆ. ಇದಕ್ಕೆ ಟ್ರಸ್ಟ್ನ ಸದಸ್ಯರು ಯಾರಿದ್ದಾರೆ ಅವರು ಉತ್ತರ ಕೊಡಬೇಕಾಗ್ತದೆ, ಅವರು ಜವಾಬ್ದಾರಿ ಇರ್ತಾರೆ. ಯಾಕೆ ಅಂದರೆ ಕಾರ್ಯಕ್ರಮ ಆಯೋಜನೆ ಮಾಡೋದು ಸಮಾಜದ ಒಳಿತಿಗಾಗಿ, ಏಳಿಗೆಗಾಗಿ, ಧೈರ್ಯ ತುಂಬೋಕ್ಕೆ, ಐಕ್ಯತೆ ಮೂಡಿಸೋದಕ್ಕೆ, ಮತ್ತು ಸಮಾಜದಲ್ಲಿ
ಪ್ರತಿಯೊಬ್ಬ ಹಿಂದೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ, ರಾಮನ ಆಶೀರ್ವಾದ ಸದಾ ಇರಲಿ, ಯಾವುದೇ ಕಾರ್ಯಕ್ರಮ ಮಾಡ್ಬೋದು, ಆ ಉದ್ದೇಶ ಒಂದೇ ಆಗಿರುತ್ತೆ. ಆದರೆ ಇಲ್ಲಿ ನಮ್ಮ ದುರಾದೃಷ್ಟ, ಹಿಂದೂ ಸಂಘಟನೆಗಳನ್ನು ದೂರ ಇಟ್ಟಿದ್ದಾರೆ, ಕಾರ್ಯಕರ್ತರು ಮುಖಂಡರನ್ನ ದೂರ ಇಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ನಮ್ಗೆ ಅರ್ಥ ಆಗಿದೆ. JDS ಅವರು ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಕಾಂಗ್ರೆಸ್ ಅವ್ರು ಬರಲ್ಲ, ಬೇರೆ ಕಡೆ ಕಾಂಗ್ರೆಸ್ ಅವ್ರು ಬರ್ತಾರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಇಲ್ಲಿ ಬರಲ್ಲ. ಬರೋರ್ಗೆ ಬಿಟ್ಟು ಬರದೇ ಇರೋರಿಗೆ ಮಾನ್ಯತೆ ಕೊಡೋದು ತಪ್ಪು. ಬರೋವಂಥವ್ರಿಗೆ ನಾವು ಗೌರವ ಕೊಡಬೇಕು. ಅಂದರೆ ತಾವು ಹೇಳೋದು ಇವಾಗ ಹಿಂದೂ ಐಕ್ಯತೆ ಮೂಡಿಸುವಂಥ ಒಂದು ಕಾರ್ಯಕ್ರಮ ಆಗಿದ್ದು, ಎಲ್ಲ ವ್ಯಕ್ತಿಗತವಾಗಿ ಅಲ್ಲದೇ ಇದ್ರೂ ಸಂಘಟಿತ ಪರವಾಗಿ ವಿಶ್ವ ಹಿಂದೂ ಪರಿಷತ್ತಿಗೆ ಮಾಹಿತಿ ವಿಚಾರ ಕೊರತೆ ಇದೆ. ಮತ್ತು ಈಗ ಪೂರ್ತಿ ಇದಕ್ಕೆ ಹೊರತು ನೀಡುವಂಥ ಒಂದು BJP ಕಾರ್ಯಕರ್ತರುಗಳನ್ನಾಗಲಿ ಮುಖಂಡರುಗಳನ್ನಾಗಲಿ ಇನ್ವೈಟ್ ಮಾಡಿಲ್ಲ ಅನ್ನೋದು ತಮ್ಮ ಪ್ರಶ್ನೆ. ಹೌದು. ಈಗ ಅವರೇನು ಹೇಳ್ತಾರೆ, ಇದು ನಮ್ಮ ಹಿಂದೂ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ, ವಾಲಂಟಿಯರ್ಗೆ ಎಲ್ಲರೂ ಭಾಗವಹಿಸಲಿ ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೇನೋ. ಅಲ್ಲ, ಅವ್ರ ಉದ್ದೇಶ ಏನಾಗಿದೆ ಅಂತ ಇವಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದೂ ಸಂಘಟನೆಗಳನ್ನ, ಹಿಂದೂ ಮುಖಂಡರನ್ನ, ಬೆಂಬಲ ಕೊಡುವಂಥ ವ್ಯಕ್ತಿಗಳನ್ನು, ಹಿರಿಯ ಮುಖಂಡರನ್ನು ಯಾವುದೇ ಪಕ್ಷದಲ್ಲಾಗ್ಬೋದು, ಅವ್ರನ್ನ ವೈಯಕ್ತಿಕವಾಗಿ ಅವ್ರು ಯಾರೂ ಆಹ್ವಾನ ಮಾಡಿಲ್ಲ. ಅವರಿಗೆ ಬೇಕಾದವರು ಅವರಿಗೆ ಈಗ ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಇದರಲ್ಲಿ ಕಾರ್ಯಕ್ರಮ ಅಳವಡಿಸ್ಕೊಂಡು ಮಾಡ್ತಾ ಇದ್ದಿತ್ತು. ಈ ಸರಿ ಸಪ್ರೇಟಾಗಿ ಶೋಭಾಯಾತ್ರೆ ಸಂಘ ಅಂತ ಕಟ್ಕೊಂಡು ಮಾಡುವಂಥ ಅವಶ್ಯಕತೆ ಏನು ಇರಲಿಲ್ಲ ಅಂತ ನಿಮ್ಮ ಅನಿಸಿಕೆ? ಹೌದು, ನಮ್ಮ ಅನಿಸಿಕೆ ಅದೇ. ಇಲ್ಲಿ ಸಮಾಜದ ಒಳಿತಿಗಾಗಿ, ಧರ್ಮದ ರಕ್ಷಣೆಗಾಗಿ ಸಂಘಟನೆಗಳವರು ತುಂಬ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಸಂಘಟನೆಗಳಿಗೆ ಒಂದು ಗೌರವ ಇದೆ, ಐಕ್ಯತೆ ಮೂಡಿಸುವ ಇದರಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೂ ಸಹ ಇವಾಗ ಟ್ರಸ್ಟಲ್ಲಿ ಯಾರಿದ್ದಾರೆ ಅಧ್ಯಕ್ಷರು, ಅವ್ರಿಗೂ ಸಹ ವಿಶ್ವ ಹಿಂದೂ ಪರಿಷತ್ತು ಇದೇ 2 ವರ್ಷ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ, ಸಹಕಾರ ಕೊಟ್ಟಿದೆ. ನಾವು ವಿರೋಧ ಮಾಡಿಲ್ಲ, ಅವ್ರ ಜೊತೆ ಭಾಗವಹಿಸಿದ್ದೀವಿ. ನಾವು 3 ವರ್ಷ ಭಾಗವಹಿಸಿದ್ದೀವಿ ಅವ್ರ ಜೊತೆ. ಅದು ಈ ಬಾರಿ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಅವ್ರು ಭಾಗವಹಿಸಿಲ್ಲ, ಅವ್ರು ಸಹಕಾರ ಕೊಟ್ಟಿಲ್ಲ. ಯಾವ ಕಾರಣಕ್ಕೆ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಜನರಲ್ಲೂ ಅದೇ ಪ್ರಶ್ನೆ ಮೂಡ್ತಾ ಇದೆ, ಯಾಕೆ ಸಂಘಟನೆಗಳನ್ನ ದೂರ ಇಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ನಮಗೆ ರಾಮಚಂದ್ರ ಗೌಡ್ರು ಆಗ್ಬೋದು, ರವಿ ಅಣ್ಣವ್ರು ಆಗ್ಬೋದು, ರಾಜೀವ್ ಗೌಡ್ರು ಆಗ್ಬೋದು, ಪುಟ್ಟವ್ರು ಆಗ್ಬೋದು, ಯಾವುದೇ ರಾಜಕೀಯ ಪಕ್ಷದ ಮುಖಂಡರಾಗ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಾಗ ಯಾರು ನಮ್ಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನಾವು ತಲೆಬಾಗಿ ವಂದನೆಗಳನ್ನು ಸಲ್ಲಿಸ್ತೀವಿ, ಗೌರವವನ್ನು ಸಲ್ಲಿಸ್ತೀವಿ. ಅದು ನಮ್ಮ ಧರ್ಮ. ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, ಯಾರೇ ಆಗ್ಬೋದು, ಅದು ನಮ್ಮ ಧರ್ಮ. ಮುಸಲ್ಮಾನರು ಸಹ ನಮಗೆ ಪ್ರೋತ್ಸಾಹ ಕೊಟ್ಟಿದ್ರು. ಆಗ ಹೇಳೋ ರೀತಿಯಲ್ಲಿ ಇವಾಗೂ ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದಾರಲ್ಲ, ತಪ್ಪೇನಿದೆ? ಅಲ್ಲ, ಈಗ ನಾವು ಹೇಳ್ತಾ ಇರೋದು ನಮ್ಮ ಸಂಘಟನೆಯವ್ರನ್ನ ಯಾವುದೇ ರೀತಿಯಲ್ಲಿ ಸಹಕಾರ ಕೋರಿಲ್ಲ, ಬೆಂಬಲ ಕೊಟ್ಟಿಲ್ಲ. ನಮ್ಮ ನೋವಿದು. ಯಾಕೆಂದರೆ ಅವ್ರಿಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ, ವಿಶ್ವ ಹಿಂದೂ ಪರಿಷತ್ತವರು. ಆದರೆ ಬೆಂಬಲ ಕೊಟ್ಟಂತಹ ಸಂಘಟನೆಗೆ, ಹಿಂದೂ ಸಂಘಟನೆಗಳು ಎಷ್ಟಿದೆಯೋ, ಪ್ರಮುಖ ಮುಖಂಡರು ಯಾರಿದ್ದಾರೋ, ಕಾರ್ಯಕರ್ತರು ಯಾರಿದ್ದಾರೋ, ಅವ್ರನ್ನ ಈ ಬಾರಿ ಸಹಕಾರ ತಗೊಂಡಿಲ್ಲ, ಪರಿಗಣನೆಗೆ ತಗೊಂಡಿಲ್ಲ. ನಮಗೆ ನೋವಿದೆ. ನಿಮಗೋಸ್ಕರ ಮಾಡೋದಕ್ಕೆ ರಾಮನ್ನ ಯಾಕೆ ಬಳಸ್ಕೊಂತೀರಾ? ರಾಮನ ಹೆಸರು ಯಾಕೆ ಬೆಳೆಸ್ಕೊಂತೀರಾ? ನಿಮ್ಮ ಬೆಳವಣಿಗೆಗೆ ರಾಮನ್ನ ಯಾಕೆ ಬೆಳೆಸ್ಕೊಂತೀರಾ? ಇದು ನಮ್ಮ ಪ್ರಶ್ನೆ. ಈಗ ಪ್ರಶ್ನೆ ಮಾಡಿದ್ವಿ, BJP ಅವ್ರ ಜೊತೆ ಮಾಡಿದ್ವಿ ಅಂತ. ನಾವು ಪಕ್ಷಾತೀತವಾಗಿಯೇ ಮಾಡಿದ್ರು. ರಾಮಚಂದ್ರ ಗೌಡರು ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವ್ರದ್ದೇ ಆದಂತಹ ಅಳಿಲು ಸೇವೆ ಕೊಟ್ಟಿದ್ದಾರೆ. ಪಥಸಂಚಲನ ಆಗ್ಬೋದು, RSS ಮುಖಾಂತರ ಮಾಡಿರ್ತಕ್ಕಂಥ ಪಥಸಂಚಲನ ಆಗ್ಬೋದು, ಮೊನ್ನೆ ಹಿಂದೂ ಸಮಾಜೋತ್ಸವ ಆಗ್ಬೋದು, ಕೋಲಾರಲ್ಲಿ 15 ಕಿಲೋಮೀಟ್ರ್ ಬೆಳಗ್ಗೆಯಿಂದ ಸಂಜೆವರೆಗೂ, ರಾತ್ರಿವರೆಗೂ ಮ್ಯಾರಥಾನ್, ಅದೇ ಪಥಸಂಚಲನ RSS ಇಂದ ಮಾಡಿದ, ಅದರಲ್ಲೂ ಭಾಗವಹಿಸಿದ್ರು. ರವಿ ಅಣ್ಣವರು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಪ್ರತಿ ವರ್ಷವೂ ಸಹ ನಮಗೆ ಸಹಾಯ ಮಾಡ್ತಾಯಿದ್ರು. ಎಲ್ರಿಗೂ ನಾವು ಗೌರವ ಕೊಡ್ತೀವಿ. ಈ ಗೌರವ ನಮ್ಮ ಕೈ ಜೋಡಿಸೋವಂಥವ್ರು ಅವರವರ ಶಕ್ತಿ ಮೀರಿ ಅವ್ರ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಯಾವುದೇ ರೀತಿಯಲ್ಲೂ ಯಾರಿಗೂ ಫೇವರ್ ಆಗಿ ನಾವು ಮಾಡಿದ್ವಿ. ಪಕ್ಷಾತೀತವಾಗಿ ನಾವು ಎಲ್ಲ ಪಕ್ಷದವ್ರಿಗೂ ಇವರು ಯಾರು ಏನು ಹೇಳ್ತಾ ಇದ್ದಾರೆ ಆ ರೀತಿ ನಾವು ಪುಟ್ಟವ್ರಿಗೆ ಆಹ್ವಾನ ಮಾಡಿದ್ದೀವಿ, ರಾಜೀವ್ಗೌಡ್ರಿಗೆ ಆಹ್ವಾನ ಮಾಡಿದ್ದೀವಿ, ರಾಮಚಂದ್ರಗೌಡ್ರಿಗೆ ಆಹ್ವಾನ ಮಾಡಿದ್ದೀವಿ, ರವಿ ಅಣ್ಣವ್ರಿಗೂ ಆಹ್ವಾನ ಮಾಡಿದ್ದೀವಿ. ಅವ್ರ ಪೂರ್ತಿ ಸಹಕಾರ ಇದೆ. ಕಾರ್ಯಕ್ರಮಕ್ಕೆ ಬನ್ನಿ ಅಂತಲೂ ಕೇಳಿದ್ದೀವಿ.
ಲಾಸ್ಟ್ ಟೈಮ್ ಪುಟ್ಟು ಅವರು ನಮಗೆ ಬೈಟ್ ಕೊಟ್ಟಿದ್ರು, ರಾಜೀವ್ಗೌಡರು ಬೈಟ್ ಕೊಟ್ಟಿದ್ರು ಕಾರ್ಯಕ್ರಮಕ್ಕೆ. ನಮಗೆ ಆ ಭೇದ ಭಾವ ಇಲ್ಲ. ಅವರು ಸೃಷ್ಟಿ ಮಾಡಿರೋದು. ಬಿ ಜೆ ಪಿಯವ್ರು ಬರಬಾರ್ದು. ಇಡೀ ರಾಜ್ಯದಲ್ಲಿ ಎಲ್ಲೇ ಕಾರ್ಯಕ್ರಮ ಆದರೂ ಬಿ ಜೆ ಪಿಯವರೇ ಮುಂದೆ ನಿಂತು ಕೆಲಸ ಮಾಡೋದು. ಹಿಂದೂಗಳ ರಕ್ಷಣೆಗಾಗಿ ನಿಂತಿರೋದೇ ಬಿ ಜೆ ಪಿಯವರು. ಈಗ ನಾಳೆ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಸಂಘಟನೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಏನಿದೆ ಸಂಪೂರ್ಣ ಭಾಗವಹಿಸ್ತೀರಾ? ಸಂಪೂರ್ಣ ಭಾಗವಹಿಸುತ್ತೆ. ಮತ್ತು ನಾವು ನಮ್ಮ ಹಿಂದೂ ಬಾಂಧವರಲ್ಲಿ ಎಲ್ಲರಲ್ಲೂ ಮನವಿ ಮಾಡಿದ್ದೀವಿ, ನಾವು ಪ್ರಚಾರ ಮಾಡಿದ್ದೀವಿ, ನಾವು ಕೆಲಸ ಮಾಡಿದ್ದೀವಿ, ಎಲ್ರಿಗೂ ಮನವಿ ಮಾಡಿದ್ದೀವಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆದರೆ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ನೋವಿನಿಂದ ಮಾಡ್ತಾ ಇರೋದು. ಇದಕ್ಕೆ ಮುಂಚೆನೇ ಮಾಡಬೇಕಾಗಿತ್ತು. ಆದರೆ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು, ಕಾರ್ಯಕ್ರಮಕ್ಕೆ ಅಡಚಣೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ನಾಳೆ ಮುಗಿದ ಮೇಲೆ ಈ ನಮ್ಮ ಪ್ರಶ್ನೆಗಳಿಗೆ ಹಿಂದೂ ಸಮಾಜಕ್ಕೆ ಟ್ರಸ್ಟ್ನ ಸದಸ್ಯರು ಉತ್ತರ ಕೊಡಬೇಕು.